ಮಹಿಳೆಯರ ರಕ್ಷಣೆ ಸರ್ಕಾರದ ಹೊಣೆ ಅಲ್ವಾ? ಮಲ್ಗಿರೋ ಸರ್ಕಾರವನ್ನ ಬಡಿದೆಬ್ಬಿಸಬೇಕಾಗಿದೆ. ಲೈಂಗಿಕ ಕ್ರಿಯಾ ವಿಡಿಯೋ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಫೋನ್ನಲ್ಲಿ ಸುಮಾರು 2,500 ಖಾಸಗಿ ವಿಡಿಯೋಗಳಿದೆ. ಮೊಬೈಲ್ ಸಮೇತ ಆತ ಓಡ್ ಹೋಗಿದ್ದಾನೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಕಾಮ ಕೃತ್ಯಗಳ ಲೈಂಗಿಕ ಹಗರಣ ಇಡೀ ದೇಶವನ್ನೇ ನಿಬ್ಬೆರಗುಗೊಳಿಸಿತು. ಇದೀಗ ಅಂತಹದ್ದೇ ಮತ್ತೊಂದು ಪ್ರಕರಣ ಬೆಂಗಳೂರಲ್ಲಿ ಬೆಳಕಿಗೆ ಬಂದಿದೆ. ಅತ್ಯಾಚಾರದ ಅಪರಾಧಿ ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆಯ ಜೊತೆಗೆ ತಾನು ನಡೆಸಿದ ಲೈಂಗಿಕ ಕ್ರಿಯೆಯ ವಿಡಿಯೋ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಮಹಿಳೆಯರ ಜೊತೆಗೆ ದೈಹಿಕ ಸಂಪರ್ಕದ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಲ್ಲದೆ ಅಸ್ತ್ರವಾಗಿ ಬಳಸಿ ದುಷ್ಕೃತ್ಯ ಮೆರೆದಿದ್ದ. ಇಲ್ಲಿ ದೈಹಿಕ ಶಿಕ್ಷಕನೊಬ್ಬ ಹಲವಾರು ಮಹಿಳೆಯರ ಸುಮಾರು 2,500 ಖಾಸಗಿ ವಿಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಖಾಸಗಿ ಶಾಲೆಯ ದೈಹಿಕ ಶಿಕ್ಷಕ ಆಗಿರುವಂತಹ ಮ್ಯಾಥ್ಯೂ ಎಂಬಾತನ ವಿರುದ್ಧ ಬೆಂಗಳೂರಿನ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯೊಬ್ಬರು ದೂರನ್ನು ದಾಖಲಿಸಿದ್ದಾರೆ. ಇವರ ದೂರಿನ ಆಧಾರದ ಮೇಲೆ ಪೊಲೀಸರು FIR ಅನ್ನು ದಾಖಲಿಸಿರುವುದಾಗಿ ತಿಳಿಸಿದ್ದಾರೆ. ಇನ್ನು ಆರೋಪಿ ಮ್ಯಾಥ್ಯೂ ಹಲವು ಮಹಿಳೆಯರು ಮತ್ತು ಯುವತಿಯರ ಜೊತೆಗಿರುವಂತಹ ಖಾಸಗಿ ಕ್ಷಣಗಳನ್ನು ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾನೆ. ಆತನ ಫೋನ್ನಲ್ಲಿ ಸುಮಾರು 2,500 ಖಾಸಗಿ ವಿಡಿಯೋಗಳಿದೆ ಅಂತ ಮಹಿಳೆ ಆರೋಪಿಸಿದ್ದಾಳೆ. ಅಷ್ಟೇ ಅಲ್ಲ, ಮಹಿಳಾ ಆಯೋಗಕ್ಕೂ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಮ್ಯಾಥ್ಯೂ ಆ ಶಾಲೆಯಲ್ಲಿ ಕ್ರಿಕೆಟ್ ಕೋಚ್ ಮತ್ತು ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದ. ಇಬ್ಬರ ನಡುವೆ ಪರಿಚಯ ಬೆಳೆದು ಬಳಿಕ ಜೊತೆಯಾಗಿ ಇವರು ವಾಸಿಸಿದ್ದಾರೆ. ಸಂತ್ರಸ್ತೆಯ ಹೇಳಿಕೆಯಂತೆ ಇಬ್ಬರು ಚರ್ಚ್ನಲ್ಲಿ ಮದುವೆ ಆಗಿದ್ದಾರೆ. ಬಳಿಕ ದೈಹಿಕ ಸಂಪರ್ಕದ ಕ್ಷಣಗಳನ್ನ ಮ್ಯಾಥ್ಯೂ ರಹಸ್ಯವಾಗಿ ರೆಕಾರ್ಡ್ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಮದುವೆಯಾದ ನಂತರ ಮ್ಯಾಥ್ಯೂನ ನಿಜವಾದ ಸ್ವರೂಪ ತಿಳಿಯಿತು ಅಂತ ಸಂತ್ರಸ್ತೆ ಹೇಳಿದ್ದಾರೆ. ಆತನ ಕಾಮಕೃತ್ಯಕ್ಕೆ ತಾನೂ ತುತ್ತಾಗಿರೋದಾಗಿ ದೂರುದಾರ ಮಹಿಳೆ ಹೇಳ್ಕೊಂಡಿದ್ದಾರೆ. ಇನ್ನು ತನ್ನ ದೂರಿನಲ್ಲಿ ನನ್ನನ್ನು ದೈಹಿಕವಾಗಿ ಮ್ಯಾಥ್ಯೂ ದುರ್ಬಳಕೆ ಮಾಡ್ಕೊಂಡಿದ್ದಾನೆ, ಆ ಕೃತ್ಯವನ್ನ ವಿಡಿಯೋ ಮಾಡ್ಕೊಂಡಿದ್ದಾನೆ, ಇದೇ ರೀತಿ ಹಲವು ಮಹಿಳೆಯರು ಮತ್ತು ಯುವತಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ, ತನ್ನೆಲ್ಲಾ ಕೃತ್ಯಗಳನ್ನು ಆತ ವಿಡಿಯೋ ಮಾಡ್ಕೊಂಡಿದ್ದಾನೆ, ಆತನ ಕೃತ್ಯದ ಹಲವು ಫೋಟೋಗಳು ಮತ್ತು ವಿಡಿಯೋಗಳನ್ನು ನಾನು ಸಂಗ್ರಹಿಸಿದ್ದೇನೆ ಅಂತ ಹೇಳ್ತಾರೆ. ಮ್ಯಾಥ್ಯೂ ಮತ್ತು ನಾನು ಮದುವೆಯಾಗಿದ್ದೆವು. ಮದುವೆಯ ಬಳಿಕ ಆತನ ನಿಜ ರೂಪ ಗೊತ್ತಾಯಿತು. ಒಂದು ರಾತ್ರಿ ನಾನು ಮಲ್ಕೊಂಡಿದ್ದಾಗ ನನ್ನ ಮೊಬೈಲ್ ಸಮೇತ ಆತ ಓಡ್ ಹೋಗಿದ್ದಾನೆ. ಆ ಮೊಬೈಲ್ನಲ್ಲಿ ಈತನ ಕೃತ್ಯಕ್ಕೆ ಸಂಬಂಧಿಸಿದ ಹೆಚ್ಚಿನ ಸಾಕ್ಷಿಗಳಿತ್ತು ಅಂತ ಮಹಿಳೆ ಆರೋಪಿಸಿದ್ದಾರೆ. ಸಂತ್ರಸ್ತೆಗೆ ಈಗಾಗಲೇ ಮದುವೆ ಆಗಿದ್ದು ಒಂದು ಹೆಣ್ಣು ಮಗು ಸಹ ಇದೆ. ತನ್ನ ಪತಿಯಿಂದ ಕಾನೂನಾತ್ಮಕವಾಗಿ ವಿಚ್ಛೇದನ ಪಡೆದಿರೋ ಈ ಮಹಿಳೆಗೆ ತನ್ನ ಮಗಳು ಓದುತ್ತಿದ್ದ ಖಾಸಗಿ ಶಾಲೆಯಲ್ಲಿ ಮ್ಯಾಥ್ಯೂ ಪರಿಚಯ ಆಗಿದೆ. ಮ್ಯಾಥ್ಯೂ ಆ ಶಾಲೆಯಲ್ಲಿ ಕ್ರಿಕೆಟ್ ಕೋಚ್ ಮತ್ತು ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದ. ಇಬ್ಬರ ನಡುವೆ ಪರಿಚಯ ಬೆಳೆದು ಕೆಲವು ಕಾಲ ಜೊತೆಯಾಗಿ ವಾಸಿಸಿದ್ದಾರೆ. ಸಂತ್ರಸ್ತೆಯ ಹೇಳಿಕೆಯಂತೆ ಇಬ್ಬರು ಚರ್ಚ್ನ ಮುಂದೆ ಮದುವೆ ಆಗಿದ್ದಾರೆ. ಕೊನೆಗೆ ದೈಹಿಕ ಸಂಪರ್ಕದ ಕ್ಷಣಗಳನ್ನ ಮ್ಯಾಥ್ಯೂ ರಹಸ್ಯವಾಗಿ ರೆಕಾರ್ಡ್ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಮದುವೆ ಆದ ನಂತರ ಮ್ಯಾಥ್ಯೂನ ನಿಜವಾದ ಸ್ವರೂಪ ತಿಳಿದು ಬಂದಿರೋದಾಗಿ ಮಹಿಳೆ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ. ಈ ಸಂಬಂಧ ಕೋಣನಕುಂಟೆ ಪೊಲೀಸ್ ಠಾಣೆಗೆ ದೂರು ಕೊಡೋಕೆ ಹೋದ್ರೆ ದೂರು ತೆಗೆದುಕೊಳ್ತಾ ಇಲ್ಲ ಅಂತ ಅಳಲನ್ನ ತೋಡ್ಕೊಂಡಿದ್ದು ಕೊನೆಗೆ ಮಹಿಳಾ ಆಯೋಗದ ಮೊರೆ ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ. ಲೈಂಗಿಕ ಶೋಷಣೆಯ ವಿಡಿಯೋಗಳನ್ನ ರಹಸ್ಯವಾಗಿ ಚಿತ್ರೀಕರಿಸಿ ಬೆದರಿಸೋದು ಕೇವಲ ದೈಹಿಕ ದೌರ್ಜನ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಮಹಿಳೆಯರ ಮಾನಸಿಕ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರಬಹುದು. ಇಂತಹ ಘಟನೆಗಳು ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನ ಕಡಿಮೆ ಮಾಡಿಬಿಡುತ್ತೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಂತೆ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿ ರಾಜಕೀಯ ಮತ್ತು ಸಾಮಾಜಿಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮ್ಯಾಥ್ಯೂ ಪ್ರಕರಣದಲ್ಲಿ ಒಬ್ಬ ಶಿಕ್ಷಕನಂತಹ ವಿಶ್ವಾಸಾರ್ಹ ಸ್ಥಾನದಲ್ಲಿ ಕೂತವರು ಇಂಥ ಕೃತ್ಯ ಮಾಡಿದ್ರೆ ಸಾಮಾನ್ಯರು ಯಾರನ್ನ ನಂಬಬೇಕು? ಡಿಜಿಟಲ್ ಯುಗದಲ್ಲಿ ಸ್ಮಾರ್ಟ್ ಫೋನ್ಗಳು ಸುಲಭವಾಗಿ ಚಿತ್ರೀಕರಣ ಮಾಡೋ ಸಾಧನಗಳಾಗಿದೆ. ಆದರೆ ಅದರ ದುರ್ಬಳಕೆಯನ್ನು ನಿಯಂತ್ರಿಸೋಕೆ ಕಾನೂನುಗಳು ಸಾಕಷ್ಟು ಬಲಿಷ್ಠವಾಗಿಲ್ಲ ಅನ್ನೋದು ಈ ಘಟನೆಗೆ ಸಾಕ್ಷಿ. ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 354C ಮತ್ತು IT ಆಕ್ಟ್ ನ ಸೆಕ್ಷನ್ 66E ಇದ್ರೂ ಸಹ ಜಾರಿ ಮತ್ತು ತಡೆಗಟ್ಟುವಿಕೆಯಲ್ಲಿ ದೋಷಗಳಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಸರ್ಕಾರ ಈ ಬಗ್ಗೆ ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಯಾಕಂದ್ರೆ ಮಹಿಳೆಯರ ಮೇಲಿನ ದೌರ್ಜನ್ಯ ಅನ್ನೋದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಇಡೀ ಭಾರತದ ತುಂಬೆಲ್ಲ ಹಬ್ಬಿದೆ. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆಯೇ ವಿನಃ ಕಡಿಮೆ ಆಗ್ತಾ ಇಲ್ಲ. ಹಾಗಾಗಿ ಇಂತಹ ಪ್ರಕರಣಗಳಲ್ಲಿ ಸರ್ಕಾರದ ಕಠಿಣ ಮತ್ತು ತಕ್ಷಣದ ಕ್ರಮ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇನ್ನು ಈ ಬಗ್ಗೆ ಮಹಿಳೆಯರ ಹಕ್ಕು ಮತ್ತು ರಕ್ಷಣೆಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂತಹ ಸಾಮಾಜಿಕ ಹೋರಾಟಗಾರ್ತಿ ಮಲ್ಲಿಗೆ ಸಿರಿಮನೆಯವರು ಮಾತಾಡಿದ್ದಾರೆ. ಮಹಿಳೆಯರ ಖಾಸಗಿ ವಿಡಿಯೋಗಳನ್ನ ಚಿತ್ರೀಕರಿಸಿ ಅದನ್ನ ತನ್ನ ಮೊಬೈಲ್ನಲ್ಲಿ ಸಂಗ್ರಹಿಸಿಟ್ಕೊಂಡಿರುವಂತಹ ಮತ್ತೊಂದು ಪ್ರಕರಣ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಹಾಸನದ ಪ್ರಜ್ವಲ್ ರೇವಣ್ಣ ಪ್ರಕರಣದ ರೀತಿಯಲ್ಲಿ
ಪ್ರಕರಣದ ಗಂಭೀರತೆ, ಈ ವ್ಯಕ್ತಿ ಹಿನ್ನೆಲೆ, ಈ ಎಲ್ಲದರಲ್ಲಿ ವ್ಯತ್ಯಾಸ ಇರಬಹುದಾದರೂ ಕೂಡ ಮಹಿಳೆಯರ ಖಾಸಗಿತನದ ಹಕ್ಕನ್ನು ಉಲ್ಲಂಘಿಸುವಂಥ ಮತ್ತು ಅವರನ್ನು ಇಂತಹ ವಿಡಿಯೋ ದಾಖಲೆಗಳ ಸಂಗ್ರಹದ ಮೂಲಕ ಮುಂದಿನ ದಿನಗಳಲ್ಲಿ ಬೆದರಿಸ್ಲಿಕ್ಕೆ ಸಾಧ್ಯ ಆಗುವಂಥ ರೀತಿಯಲ್ಲಿ ಅವುಗಳನ್ನು ಸಂಗ್ರಹಿಸಿಟ್ಕೊಳ್ಳುವಂಥ, ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಸಂಗ್ರಹಿಸಿಟ್ಕೊಳ್ಳುವಂಥ ಈ ಬಗೆಯ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಾ ಇದ್ದಾವೆ. ಅದರಲ್ಲೂ ಈ ವ್ಯಕ್ತಿ ಖಾಸಗಿ ಶಾಲೆಯೊಂದರಲ್ಲಿ ದೈಹಿಕ ಶಿಕ್ಷಕನಾಗಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ, ಮ್ಯಾಥ್ಯೂ ಅನ್ನುವಂಥ ವ್ಯಕ್ತಿ ಬಗ್ಗೆ. ಇದು ಒಟ್ಟು ಸಾರ್ವಜನಿಕ ಸ್ಪೇಸ್ಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರ ಒಟ್ಟಾರೆ ಬದುಕು ಮತ್ತು ಅದನ್ನು ಅವರು ನಿಯಂತ್ರಿಸುವುದಕ್ಕೆ ಇರುವಂಥ ಸಾಧ್ಯತೆಗಳ ಮೇಲೆ ಬಹಳ ದೊಡ್ಡ ಪ್ರಶ್ನಾರ್ಥಕವಾದಂಥ ಚಿಹ್ನೆಗಳನ್ನು ಈ ಥರದ ಪ್ರಕರಣಗಳು ಎಬ್ಬಿಸ್ತಾ ಇದ್ದಾವೆ. ಇದೊಂದೇ ಅಲ್ಲ, ಇತ್ತೀಚಿನ ದಿನದಲ್ಲಿ ಮತ್ತೊಂದು ಈ ಥರದ ಇದನ್ನು ಸೈಬರ್ ಕ್ರೈಮ್ ಪ್ರಕರಣಗಳಿಗೆ ಇದನ್ನ ಸಾಮಾನ್ಯವಾಗಿ ಆ ಗುಂಪಿಗೆ ಸೇರ್ಪಡೆ ಮಾಡಲಾಗುತ್ತೆ. ಕುಸುಮಾವತಿ ಅವರು, ಸೌಜನ್ಯ ಅವರ ತಾಯಿ, ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನ ಪಾಂಗಾಳ ಗ್ರಾಮದ ಕುಸುಮಾವತಿ ಅವರು ತನ್ನ ಮಗಳ ಸಾವಿನ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ ನಂತರ ಅವರನ್ನು ಕೂಡ ಈ ಥರದಲ್ಲಿ ಬಹಳ ವಿಕೃತವಾದಂಥ ರೀತಿ ಒಳಗಡೆ ಚಿತ್ರಿಸುವಂತಹ, ಅಂದರೆ ಅವರ ನಿಜವಾದಂಥ ವಿಡಿಯೋಗಳಲ್ಲ, ಬದಲಿಗೆ ಅದನ್ನ ಡಾಕ್ಟರ್ಡ್ ವಿಡಿಯೋಸ್ ಅಂತ ಹೇಳಿ ಕರೀತಾರೆ. ವಿಕೃತಗೊಳಿಸಲ್ಪಟ್ಟಂಥ ವಿಡಿಯೋಗಳನ್ನ ಅಥವಾ ಚಿತ್ರಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಪ್ರಕರಣ ಕೂಡ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಳಿ ದಾಖಲಿಸುವ ಪ್ರಯತ್ನವನ್ನ ಜಿಲ್ಲೆಯ ಮಹಿಳೆಯರು ಮಾಡಿದ್ದನ್ನು ನಾವು ನೆನಪಿಸ್ಕೊಳ್ಬಹುದು. ಈ ಥರದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಚಿತ್ರಿಸುವಂಥದ್ದು ಅಥವಾ ಅವರ ಜೊತೆಗೆ ಆಪ್ತವಾದಂಥ ಸಂಬಂಧದ ಇದನ್ನ ಮುಂದಿಟ್ಕೊಂಡು, ಕಾರಣವನ್ನು ಮುಂದಿಟ್ಕೊಂಡು, ಅಥವಾ ಆ ಮೂಲಕ ಅವರನ್ನ ಈ ರೀತಿಯ ವಿಡಿಯೋ ಚಿತ್ರೀಕರಣ ಗೊತ್ತಿಲ್ಲದೆಯೋ ಅವ್ರನ್ನ ಇದಕ್ಕೆ ಎಳೆಯೋದ್ರ ಮೂಲಕ ಇಂತಹ ಬಹಳ ಸೂಕ್ಷ್ಮ ಸನ್ನಿವೇಶಗಳಲ್ಲಿ ಅವ್ರನ್ನ ಸಿಲುಕಿಸುವಂತಹ ಪ್ರಕರಣಗಳು ನಿಜಕ್ಕೂ ಬಹಳ ಆತಂಕ ಉಂಟು ಮಾಡ್ತಾ ಇದ್ದಾವೆ. ಈ ಥರದ ಪ್ರಕರಣಗಳು ಹೆಚ್ಚುತ್ತಿರುವಂಥ ಹಿನ್ನೆಲೆಯಲ್ಲೂ ಕೂಡ ನಮಗೆ ಇದನ್ನ ತಡೆಗಟ್ಟೋ ದಿಕ್ಕಿನಲ್ಲಿ ಇನ್ನೂ ಹೆಚ್ಚಿನ ಕ್ರಮಗಳಾಗಬೇಕು. ಇದನ್ನ ಮಾಡುವಂಥ ಧೈರ್ಯ ಬರೋದ್ರಲ್ಲೂ ಇದನ್ನೆಲ್ಲವನ್ನ ತಡೆಯೋದಕ್ಕೆ ಬೇಕಿರುವಂಥ ಬಹಳ ಗಟ್ಟಿಮುಟ್ಟಾದಂಥ ನಿಯಂತ್ರಣದ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅನ್ನೋದನ್ನ ಈ ಪ್ರಕರಣಗಳು ಮತ್ತೆ ಮತ್ತೆ ನಮಗೆ ನೆನಪಿಸ್ತವೆ ಅಂತ ಅನ್ಸುತ್ತೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟುವಂತ ನಿರ್ದಿಷ್ಟ ಉದ್ದೇಶದಿಂದಲೇ ರಚನೆಯಾಗಿದ್ದಂಥ ತಜ್ಞರ ಸಮಿತಿ, ಮಾನ್ಯ ಮಾಜಿ ಸಂಸದರಾಗಿದ್ದಂಥ ಉಗ್ರಪ್ಪ ಅವರ ನೇತೃತ್ವದಲ್ಲಿ ರಚನೆಯಾಗಿದ್ದಂಥ ಸಮಿತಿಯನ್ನು ವರದಿ ನೀಡಿತ್ತು. ಆ ವರದಿಯ ಶಿಫಾರಸುಗಳನ್ನ ಸರ್ಕಾರ ಒಪ್ಕೊಂಡಿದೆ ಮತ್ತು ಅದನ್ನ ಜಾರಿ ಮಾಡೋದಕ್ಕೆ ಬೇಕಿರುವಂತ ಒಂದು ಉನ್ನತ ಮಟ್ಟದ ಸಮಿತಿಯನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಅದು ರಚನೆ ಕೂಡ ಮಾಡಿದೆ. ಇದು ಬಹಳ ಸ್ವಾಗತಾರ್ಹವಾದಂಥ ಬೆಳವಣಿಗೆ. ಆದರೆ ಈ ರೀತಿಯ ನಡೆಗಳು ತೀವ್ರಗತಿಯಲ್ಲಿ ನಡಿಬೇಕು. ಎಲ್ಲ ಸ್ಥಳಗಳಲ್ಲೂ ಮಹಿಳೆಯರಿಗೆ ಸಂಪೂರ್ಣ ಸುರಕ್ಷತೆ ಇರುತ್ತೆ ಅನ್ನುವಂಥದ್ದನ್ನ ಖಾತ್ರಿಪಡಿಸುವಂತ ಕೆಲಸ ಸರ್ಕಾರದಿಂದ ಆಗ್ಬೇಕು. ಎಲ್ಲಿ ತನಕ ಸರ್ಕಾರದ ಯಂತ್ರಾಂಗಗಳು ಈ ಬಗೆಯ ಪ್ರಕರಣಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಅದನ್ನ ಬಹಳ ಚುರುಕಾಗಿ ಮತ್ತು ಶಿಸ್ತಿನಿಂದ ನಿರ್ವಹಿಸಿ, ಖಂಡಿತವಾಗಿ ಯಾವುದೇ ತಪ್ಪಿಲ್ಲದಂತೆ ಆರೋಪಿ ಎಂಥವರೇ ಆಗಿರ್ಲಿ, ಎಷ್ಟೇ ಬಲಾಢ್ಯರೇ ಆಗಿರ್ಲಿ, ಅವ್ರಿಗೆ ಶಿಕ್ಷೆಗೊಳಪಡಿಸ್ತಾವೆ ಈ ಯಂತ್ರಾಂಗಗಳು ಅನ್ನೋ ನಂಬಿಕೆ ಬರೋದಿಲ್ವೋ ಅಲ್ಲಿವರೆಗೆ ಮಹಿಳೆಯರನ್ನ ಈ ಥರದಲ್ಲಿ ಬೇಕಾಬಿಟ್ಟಿಯಾಗಿ ನಡೆಸಿಕೊಳ್ಳುವ ಸಾಕಷ್ಟು ಘಟನೆಗಳು ನಡೀತವೆ ಅಂತಲೇ ಅನ್ಸುತ್ತೆ. ಇದನ್ನ ಯಾರೇ ಮಾಡಿರ್ಲಿ, ಇತ್ತೀಚೆಗೆ ಇನ್ನೊಂದನ್ನು ಗಮನಿಸಿದ್ವಿ ನಾವು, ಸರ್ಕಾರದಲ್ಲಿ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವಂತ ಮಹಿಳಾ ಅಧಿಕಾರಿಯೊಬ್ಬರ ವಿರುದ್ಧ ಜನಪ್ರತಿನಿಧಿಯೊಬ್ರು ಬಹಳ ಕೇವಲವಾದಂತ ರೀತಿಯಲ್ಲಿ ಮಾತಾಡುವಷ್ಟು ಧಾಷ್ಟ್ಯ ತೋರುವಂತ ಪ್ರಕರಣನೂ ನಡೀತು. ಇದೆಲ್ಲವೂ ಎಲ್ಲೋ ಒಂದು ಕಡೆ ಒಂದು ಇಂಪ್ಯೂನಿಟಿ, ಅಂದ್ರೆ ಶಿಕ್ಷಾ ರಾಹಿತ್ಯತೆ, ಶಿಕ್ಷೆಯ ಭಯ ಇಲ್ಲದಿರುವುದಕ್ಕೆ ಬಹಳ ತೀವ್ರವಾಗಿ ವ್ಯಾಪಿಸ್ತಾ ಇದೆ ಸಮಾಜದಲ್ಲಿ ಅನ್ನೋದನ್ನು ತೋರಿಸುತ್ತೆ. ಜೊತೆಗೆ ಸೈಬರ್ ಕ್ರೈಮ್ ವಿಭಾಗದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂತಹ ನಿರ್ದಿಷ್ಟವಾದಂಥ ಕ್ರಮಗಳು ಖಡಾಖಂಡಿತವಾಗಿ ಮತ್ತು ಅತ್ಯಗತ್ಯವಾಗಿ ಬೇಕಾಗಿದ್ದಾವೆ ಅನ್ನೋದನ್ನು ಇದು ಮತ್ತೊಮ್ಮೆ ತೋರಿಸುತ್ತೆ. ಹೆಚ್ಚೆಚ್ಚು ಮಹಿಳೆಯರು ದುಡಿಯುವ ಸ್ಥಳಗಳಲ್ಲಿ ಸಾರ್ವಜನಿಕ ಜೀವನಕ್ಕೆ ತಮ್ಮನ್ನು ತಾವು ತೆರ್ಕೊಳ್ತಿರುವಂಥ ಸಂದರ್ಭದಲ್ಲಿ ಸೈಬರ್ ಕ್ರೈಮ್ ಅನ್ನುವಂಥದ್ದೊಂದು ತುಂಬಾ ವ್ಯಾಪಕವಾದಂಥ ಅಪರಾಧವಾಗಿ ವಿಸ್ತರಿಸಿರುವ ಹೊತ್ತಿನಲ್ಲಿ ಇದಕ್ಕೆ ಅಗತ್ಯ ಇರುವ ಎಲ್ಲ ತಾಂತ್ರಿಕ ನೈಪುಣ್ಯತೆಯನ್ನ, ತರಬೇತಿಯನ್ನ, ಪರಿಣತಿಯನ್ನ ಇರುವಂತಹ ಒಂದು ಗಟ್ಟಿಮುಟ್ಟಾದಂಥ ಪೊಲೀಸ್ ಯಂತ್ರಾಂಗ ಇದಕ್ಕೋಸ್ಕರ ಕೆಲಸ ಮಾಡುವಂತ ರೀತಿಯಲ್ಲಿ ಮಾಡಲಿಲ್ಲ ಆದ್ರೆ
ಇದೊಂದು ಬಹಳ ದೊಡ್ಡ ವೈಫಲ್ಯ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಆಗತ್ತೆ, ಒಂದು ಹಿನ್ನಡೆ ಆಗತ್ತೆ ಇಂಥ ಪ್ರಕರಣಗಳ ತನಿಖೆಯನ್ನು ನಡೆಸುವಂಥದ್ರಲ್ಲಿ. ಈ ಎಲ್ಲದನ್ನ ಮನಸ್ಸಿನಲ್ಲಿಟ್ಕೊಂಡು ಈ ದಿಕ್ಕಿನಲ್ಲಿ ಗಂಭೀರವಾದಂಥ ಚಿಂತನೆ ಆಗಬೇಕಾಗಿದೆ. ಇತ್ತೀಚೆಗೆ ಉಗ್ರಪ್ಪ ಸಮಿತಿಯನ್ನ ಸ್ವೀಕರಿಸಿ, ಸಮಿತಿಯ ವರದಿಯನ್ನು ಸ್ವೀಕರಿಸಿ ಆ ಶಿಫಾರಸುಗಳನ್ನ ಜಾರಿಗೊಳಿಸ್ಲಿಕ್ಕೆ ಪ್ರಯತ್ನ ನಡೆಸೋದಾಗಿ ಸರ್ಕಾರ ಹೇಳಿರೋ ರೀತಿಯಲ್ಲೇನೆ ದೆಹಲಿಯಲ್ಲಿ 2012ನೇ ಇಸ್ವಿಯಲ್ಲಿ ನಡೆದಂಥ ನಿರ್ಭಯ ಪ್ರಕರಣದ ನಂತರ ವರ್ಮಾ ಸಮಿತಿ ಅನ್ನುವಂಥ ಒಂದು ಇಡೀ ದೇಶ ಮಟ್ಟದಲ್ಲಿ ಸಂಚರಿಸಿ ಬಹಳ ಸಮಗ್ರವಾದಂಥ ವರದಿ ನೀಡಿದ ಸಮಿತಿಯ ಶಿಫಾರಸುಗಳನ್ನು ಕೂಡ ಎಲ್ಲಾ ರಾಜ್ಯಗಳು ಜಾರಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿತ್ತು. ಅದಿನ್ನೂ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಾಗಿಲ್ಲ. ಅದನ್ನೂ ಕೂಡ ಗಂಭೀರವಾಗಿ ಸರ್ಕಾರ ಪರಿಗಣಿಸಿ ದೀರ್ಘಕಾಲೀನ ಸಂದರ್ಭದಲ್ಲಿ ಮಹಿಳೆಯರ ಸುರಕ್ಷತೆ ಮತ್ತು ಅವರ ಭದ್ರತೆ ಘನತೆಯನ್ನು ಖಾತ್ರಿಪಡಿಸೋದಕ್ಕೋಸ್ಕರ ಇಂಥ ಎಲ್ಲ ದೀರ್ಘಕಾಲೀನ ಕ್ರಮಗಳಿಗೆ ಮುಂದಾಗಬೇಕು ಅಂತ ಹೇಳಿ ಆಗ್ರಹಿಸಬಹುದಾಗಿದೆ. ಸೊ ಮ್ಯಾಥ್ಯೂನಂತ ಪ್ರಕರಣಗಳು ಸರ್ಕಾರಕ್ಕೆ ಅಥವಾ ಸಮಾಜಕ್ಕೆ ಎಚ್ಚರಿಕೆಯ ಸಂಕೇತ. ಸರ್ಕಾರ ಈಗಲೇ ಕ್ರಮ ತೆಗೆದುಕೊಂಡ್ರೆ ಭವಿಷ್ಯದಲ್ಲಿ ಇಂಥ ವಿಕೃತಿಗಳನ್ನು ತಡಿಬಹುದು. ಮಹಿಳೆಯರ ಸುರಕ್ಷತೆ ರಾಷ್ಟ್ರದ ಬಲ. ಅದನ್ನು ಕಾಪಾಡೋಕೆ ಕಾನೂನು, ತಂತ್ರಜ್ಞಾನ ಮತ್ತು ಶಿಕ್ಷಣದ ಸಂಯೋಜನೆಯ ಅಗತ್ಯತೆ ಕೂಡ ಇದೆ. ನಾವೆಲ್ಲರೂ ಜಾಗೃತರಾಗಿ ದೂರು ನೀಡುವಲ್ಲಿ ಮತ್ತು ನ್ಯಾಯಕ್ಕಾಗಿ ಹೋರಾಡುವಲ್ಲಿ ಮುಂದಾಗೋಣ. ಸರ್ಕಾರದಿಂದ ತಕ್ಷಣದ ಕ್ರಮಗಳು ಮಾತ್ರವೇ ಮಹಿಳೆಯರಲ್ಲಿನ ಭಯವನ್ನ ನಿರ್ಮೂಲನೆ ಮಾಡಬಲ್ಲದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.